ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಏನಪ್ಪ ಇವತ್ತು ವಾಯ್ಸ್ ಕೊಡ್ದೇ ಹಾಗೇ ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ. ವಾಯ್ಸ್ ಫುಲ್ ಬ್ಲಾಕ್ ಆಗೋಗಿತ್ತು. ಮಾರ್ನಿಂಗ್ 6ಗೆ ಎದ್ದಿದ್ದು ನಾವು. 6ಗೆ ಎದ್ದು 6:45 ಏನೋ ಹೊರಡ್ತಾ ಇದ್ದೀವಿ ನಾವು ಮೈಸೂರಿಗೆ ಮಮ್ಮಿ ಮನೆಯಿಂದ. ಮಮ್ಮಿ ಒಂದಷ್ಟು ಲಗೇಜ್ ಎಲ್ಲ ತುಂಬಿ ಇಟ್ಟಿದ್ದಾರೆ ಕಾರಲ್ಲಿ. ಅದನ್ನು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ. ಆ್ಯಂಡ್ ಹೂವು ಇತ್ತಲ್ಲ, ಹೂವು ಮುಡಿಸ್ತಾ ಇದ್ರು ನಮ್ಮ ಮಮ್ಮಿ ಹೋಗುವಾಗ. ಅಂದರೆ ನಮ್ಮ ಮನೆಯಿಂದ ಹೋಗುವಾಗ ಹಣೆಗೆ ಮತ್ತೆ ಹೂವು ಇಲ್ಲದೇ ನಮ್ಮ ಮಮ್ಮಿ ಕಳಿಸಲ್ಲ. ಒಂದು ರೋಸಾರು ಹಾಕಿ ತಲೆಗೆ ಕಳಿಸ್ಲೇಬೇಕು, ಇಲ್ಲಾಂದರೆ ಅವ್ರಿಗೆ ಸಮಾಧಾನ ಆಗಲ್ಲ. ಇಲ್ಲಿ ನೋಡಿ ಮಮ್ಮಿ, ಮಟನ್ನ ಜಾಸ್ತಿ ಹಾಕಬೇಡಿ, ಅಂದರೆ ಇಟ್ಕೊಂಡು ತಿನ್ನು, ಏನಾಗಲ್ಲ, ಸ್ವಲ್ಪ ಸ್ವಲ್ಪ ತೆಗಿ ಫ್ರಿಡ್ಜಿಂದ, ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಬಿಸಿ ಮಾಡ್ಕೊಂಡು ತಿಂತಾಯಿರು ಅಂದ್ಕೊಂಡು ತುಂಬ್ತಾ ಇದ್ದಾರೆ. ನಾನು ಅಷ್ಟೊಂದು ಬೇಡ ಅಂತ ಇದ್ದೀನಿ. ಅವ್ರು ತುಂಬ್ತಾನೆ ಇದ್ದಾರೆ. ನಾನು ಹೇಳ್ದೆ ತರುವಾಗಲೇ 6 kg ಮಟನ್ ಏನಕ್ಕೆ, ಒಂದು 3 kg ತಂದರೆ ಸಾಕು ಮಮ್ಮಿ ಅಂದರೆ ಕೇಳಲಿಲ್ಲ ನಮ್ಮ ಮಮ್ಮಿ. 6 kg ಮಟನ್ನ ತರಿಸಿದ್ದಾರೆ. ಅದರಲ್ಲೂ ಯಾರೂ ಬರಲಿಲ್ಲ, ನಮ್ಮ ಅಜ್ಜಿಮಮ್ಮ ಅವರು ಯಾರೂ ಬರಲಿಲ್ಲ. ಮತ್ತು ನಾ ಮಧ್ಯಾಹ್ನ ರೆಡಿಯಾಗಿದ್ದೆಲ್ಲ ಕರ್ಕೊಂಬರಲಿಲ್ಲ ಅಂದ್ಬಿಟ್ಟು ಮುನ್ನಿಸ್ಕೊಂಡು ಅವಳು ಬರಲಿಲ್ಲ. ಇನ್ನು ನಮ್ಮ ಮಮ್ಮಿ ಮಾಮ ಮತ್ತು ಸೋನು ಇಬ್ಬರೇ. ಅದಾದಮೇಲೆ ಒಂದಷ್ಟು ಜನ ನಮ್ಮ ಡ್ಯಾಡಿ ಫ್ರೆಂಡ್ಸು ಎಲ್ಲರೂ ಬಂದಿದ್ದರು. ಇನ್ನು ಹೊರಡ್ತಾ ಇದ್ವಲ್ಲ, ಹಂಗೆ ನಮ್ಮ ಅಣ್ಣನ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ವೀಡಿಯೋ ಮಾಡಿಕೊಂಡೆ. ನೈಟೇ ನಾವು ಎಡೆದೆಲ್ಲ ಎತ್ಕೊಂಡ್ಬಿಡ್ತೀವಿ. ಬರೀ ಅವ್ನ ಫೋಟೋ ಬಟ್ಟೆ ಏನಿರುತ್ತೆ ಅದನ್ನು ಅಲ್ಲೇ ಇಟ್ಟಿರ್ತೀವಿ. ಪ್ರಮೋದ್ ಅವರು ರಾತ್ರಿನೇ ಎತ್ತಬೋದು ಅಂದರು. ಬಟ್ ನಾವು ಎತ್ತಂಗಿಲ್ಲ, ಇವರು ಎತ್ತಿಬಿಡ್ತಾರೆ ನೈಟೇ. ನಾವು ಬೆಳಗ್ಗೆನೇ ಎತ್ತಬೇಕು ಅದನ್ನು. ಇಲ್ಲಿ ನಮ್ಮ ಮಮ್ಮಿ ಎಲ್ಲ ಫ್ರೂಟ್ಸ್ನು ನನಗೆ ತುಂಬಿ ನಲ್ಲಿಕಾಯಿ ಎಲ್ಲ ಕೀಳ್ಸಿ ಹಾಕಿ, ಮತ್ತು ರೋಸು ನಾವು 1 kg ತೊಗೊಂಡೋಗಿದ್ವಿ. ಅರ್ಧ kg ಹಾರ ಮಾಡಿದ್ವಿ, ಇನ್ನು ಅರ್ಧ kg ಹಂಗೆ ಇತ್ತು. ನೀವು ದೇವ್ರಿಗೆ ಮುಡಿಸ್ತೀರಾ ಅಂದ್ಬಿಟ್ಟು ಅವ್ರು ನಮಗೆ ಹಾಕಿದ್ರು. ಅದಾದಮೇಲೆ ತಿಂಡಿಗಳು ಹಾಕಿದ್ದಾರೆ. ನಾನು ಚಿಕನ್ ಉಂಡೆ ತಿಂದ್ಬಿಡ್ತೀನಿ, ಎಳ್ಳೊಂದು ಆಮೇಲೆ ಗೊತ್ತಿಲ್ಲದೆ ಸುಮ್ಮನೆ ತಿಂದ್ಬಿಟ್ಟನು ಅಂದ್ಬಿಟ್ಟು ಅವರು ಒಂದು 4-5 ಹಾಕಿದ್ರು ಅಷ್ಟೇ. ನಾನು ಕೇಳಿದೆ, ಮಮ್ಮಿ ಯಾಕೆ ಮಮ್ಮಿ ಎಷ್ಟು ಹಾಕಿದ್ದೀರಾ ಅಂತ ಕಾಲ್ ಮಾಡಿ. ನೀನು ತಿಂದ್ಬಿಡ್ತೀಯಾ, ಎಳ್ಳೊಂದು ಅದು ತಿನ್ನಬಾರ್ದು, ಅದಕ್ಕೆ ನಾನು ಒಂದು ಸ್ವಲ್ಪನೇ ಹಾಕಿದ್ದೀನಿ, ನೀನು ತಿನ್ನಬೇಡ, ನಿಮ್ಮ ಮನೆಯವರು ಕೊಡು ಅಂತ ಅಂದರು. ಸರಿ ಆಯಿತು ಅಂದೆ. ಸಾಂಬಾರು ಚೆಲ್ಬಿಡುತ್ತೆ ಅಂದೆ, ಅದಕ್ಕೆ ಅವರು ಕವರೆಲ್ಲ ಹಾಕಿ ಅದಕ್ಕೆ ಫುಲ್ ಸೆಕ್ಯೂರ್ ಮಾಡ್ತಾಯಿದ್ದಾರೆ. ಚಿಕನ್ನು ಅಷ್ಟೇ ತಂದಿದ್ದೆ 4 kg, ಬಟ್ ಎಲ್ಲ ಹಾಕ್ಕೊಟ್ಟಿದ್ದೀವಿ, ನಾವು ತಿಂದಿದ್ದೀವಿ. ಆದರೂ ಇಷ್ಟೊಂದು ಮಿಕ್ಕಿದೆ. ನೆಕ್ಸ್ಟ್ ಟೈಮಿಂದ ನಮ್ಮ ಮಮ್ಮಿಗೆ ಇನ್ನೂ ಕಡಿಮೆನೇ ಮಾಡಿ ಅಂತ ಹೇಳಬೇಕು. ಈ ವರ್ಷ ನಮ್ಮನೆ ಪಕ್ಷ ಏನು ಯಾರಿಗೂ ಹೇಳೋಂಗೆ ಇಲ್ಲ ಗೈಸ್, ಬಿಕಾಸ್ ವೆಜ್ಜು. ಇವಳೇನಪ್ಪ ವೆಜ್ ಪಕ್ಷಿ ಕರಿತಾ ಇದ್ದಾಳೆ ಅಂದ್ಕೋತಾರೆ ಅಂದ್ಬಿಟ್ಟು ಏನು ನಮ್ಮ ಮಮ್ಮಿ ಮಾಮ ಅವ್ರ ಫ್ಯಾಮ್ಲಿ ಅಷ್ಟೇ. ಇನ್ನು ಬುಗುನ್ಕೆರೆ ಫ್ಯಾಮ್ಲಿ ಬಿಟ್ಟರೆ ಇನ್ನು ಯಾರನ್ನೂ ಕರಿಯೋಕ್ಕೂ ಹೋಗಲ್ಲ. ವೆಜ್ಗೆ ನಮಗೆ ಒಂಥರ ಕರಿಯೋಕ್ಕೆ ಅಯ್ಯೋ ಏನು ಅಂದ್ಕೊಂಬಿಡ್ತಾರೋ ಏನೋ ಅಂತ. ನಮ್ಮ ಮಮ್ಮಿ ಲಗೇಜ್ ಎಲ್ಲ ತೊಗೊಂಡೋಗಿ ಇಡ್ತಾ ಇದ್ದಾರೆ. ಅಪ್ಪು ದುಡ್ಡು ಇಸ್ಕೊಬೇಡ ಕಣೋ ಅಂದ್ರೂ ನೆನ್ನೆ 500 ಇಸ್ಕೊಂಡ, ಇವತ್ತೂ 1,000 ರೂಪಾಯಿ ದುಡ್ಡು ಇಸ್ಕೊಂಡಿದ್ದಾನೆ. ಕೊಟ್ಬಿಟ್ಟು ಬಾರೋ ಅಂದ್ರೂ ನನಗೆ ಬೇಕು ಅಂದ್ಬಿಟ್ಟು ಈಸ್ಕೊಂಡೇ ಬರ್ತಾಯಿದ್ದಾನೆ. ಹೋದಾಗೆಲ್ಲ ಟ್ಯಾಕ್ಸ್ ಹಾಕ್ತಾನೆ ಇರ್ತಾನೆ. ಅವ್ರು ಕೇಳಿದಾಗೆಲ್ಲ ಅವನು ಕೊಡ್ತಾರೆ, ಅದಕ್ಕೆ ಅವನು ಬಿಡಲ್ಲ. ಈಸ್ಕೊಂಡು ಬಂದು ಅದನ್ನು ಮೈಸೂರು ಬರೋವರೆಗೂ ಮಲಗಿದ್ದಾನೆ ಅವನು ಕಾರಲ್ಲಿ. ಅದನ್ನು ಕೈಯಲ್ಲೇ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದಾನೆ, ಬಿಟ್ಟೇ ಇಲ್ಲ. ಪ್ರಮೋದ್ ಅವ್ರು ಫ್ರೆಶ್ ಅಪ್ಪೇ ಆಗಿಲ್ಲ, ಹಾಗೇ ಅವರು ಅದರಲ್ಲೇ ಮುಖ ತೊಳ್ಕೊಂಡು ಬಂದುಬಿಟ್ರು. ಆ್ಯಂಡ್ ಇವಾಗ ನಾವು ಹೊರಟ್ವಿ, ಟೈಮ್ ಆಗಿಬಿಡುತ್ತೆ. ಇನ್ನು ನಾವು 1.5 hour ಜರ್ನಿ ಆಗುತ್ತೆ ಇಲ್ಲಿಂದ, ಅದಕ್ಕೇ ಹೊರಟ್ವಿ. ನಾನು ಮಲ್ಕೊಂಬಿಟ್ಟಿರೋದ್ರಿಂದ ಪ್ರಮೋದ್ ಅವರೆಲ್ಲೂ ಸ್ಟಾಪ್ ಮಾಡಿಲ್ಲ. ಟಿಫನಿಗೆ ಬೇರೆ ಇರಲಿಲ್ಲ. ನಾನು ಮನೆಗೆ ಹೋಗಿ ಒಂದಷ್ಟು ಡ್ರೈ ಫ್ರೂಟ್ಸು, ಹಾಲು, ಬ್ರೆಡ್ಡು, ಬಿಸ್ಕೆಟು, ಒಂದು ಸ್ವಲ್ಪ ಮ್ಯಾಗಿ ತಿಂದ್ಬಿಟ್ಟು ಟ್ಯಾಬ್ಲೆಟ್ ನುಂಗ್ಬಿಟ್ಟು ಪ್ರಮೋದ್ ಅವರು ನನಗೆ ಸೊಪ್ಪು ಇವತ್ತು ತರಕಾರಿ ಎಲ್ಲ ಕೊಡಿಸ್ತೀನಿ ಅಂದಿದ್ರು. ಅಪ್ಪು ಸ್ಕೂಲಿಂದ ಹೋದ್ಮೇಲೆ ತಕ್ಷಣ ನಾವು ಹೊರಗಡೆ ಹೋಗೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ವಿ. ಅಪ್ಪುಗೆ ಹೋಗೋ ಇಲ್ಲೇ ಇರೋ ಅಂದರೆ ನಾನು ಇರಲ್ಲ ಅಪ್ಪ, ನಾನು ಬರ್ತೀನಿ ಅಂತಿದ್ದ. ಬರೋ ಟೈಮಲ್ಲೇ ಪಾಪ ಅವನಿಗೆ ಹಣೆಗೆ ಸೊಳ್ಳೆ ಏನೋ ಕಚ್ಚಿಬಿಟ್ಟಿತ್ತು. ಫುಲ್ ಅದು ರೆಡ್ ಥರ ಆಗೋಗಿತ್ತು. ನಮ್ಮ ಮಮ್ಮಿ ಸರಿ ಆಯಿತು ಹುಷಾರು, ಆಮೇಲೆ ಫೋನ್ ಮಾಡಿ ಅಂದ್ಕೊಂಡು ಹೇಳ್ತಾಯಿದ್ರು. ಎಸ್ ಗೈಸ್, ನಾವು ಮನೆಗೆ ಬಂದ್ವಿ. ನಾನು ಕಾರಲ್ಲೇ ಫುಲ್ ಅಲ್ಲಿ ಮಲಗಿದ್ದು, ನಾನು ಇಲ್ಲಿದ್ದೀನಿ. ಪ್ರಮೋದ್ ಅವ್ರಿಗೆ ಒಂದವೇ ಅಲ್ಲಿ ಇಡ್ಲಿ ತಗೋ ಅಂತ ಹೇಳೋದು ಮರ್ತಿ ಮಲಗಿದ್ದೀನಿ. ಅಷ್ಟರಲ್ಲಿ ಮನೆ ಹತ್ರನೇ ಬಂದುಬಿಟ್ಟಿದ್ದಾರೆ ಅವರು. ನಮ್ಮ ಮಮ್ಮಿ ಪುಳಿಯೋಗರೆ ಗೊಜ್ಜು ಹಾಕಿದ್ದಾರೆ, ಇಲ್ಲಿ ಹೋಗುತ್ತಿಲ್ಲ. ಹಾಕಿದಾರಪ್ಪ ಮಮ್ಮಿ? ಮರ್ತ್ಕೊಂಡ್ಬಿಟ್ಟಿದ್ದಾರೆ ಹೇಳಿದ್ದು.
ಅಂದ್ಕೊಂಡಿದ್ದೆ, ಮರ್ತ್ಕೊಬಿಟ್ಟಿದ್ದಾರೆ. ಮತ್ತು ನನಗೆ ನಲ್ಲಿಕಾಯಿ ನಮ್ಮ ಮರದ್ದೇನೆ ನಲ್ಲಿಕಾಯಿ ಬಿಟ್ಟಿತ್ತು, ಅದನ್ನು ಹಾಕಿದ್ದಾರೆ. ಹತ್ರ ಏನೋ ಪ್ರೋಗ್ರಾಮ್ ಬೇರೆ ಇಟ್ಟುಬಿಟ್ಟಿದ್ರು, ಹಬ್ಬ ಅಲ್ವಾ, ಯಾರನ್ನಾರನ್ನೋ ಕರೆಸಿ ಪ್ರೋಗ್ರಾಮ್ ಎಲ್ಲ ಇಟ್ಟು ಫುಲ್ಲು ಹಾಡು ಡ್ಯಾನ್ಸು ಸಾಂಗು ಎಲ್ಲ ಜೋರಾಗಿ ಕಿವಿಗೆ ಹೊಡೆದಂಗೆ ಕೇಳಿಸ್ತಾಯಿತ್ತು. ನಾನು ಮಲಗಿದ್ದೇನೆ 1 ಗಂಟೆ, ಮತ್ತೆ 6 ಗಂಟೆಗೆ ಎದ್ದು ರೆಡಿಯಾಗಿ ಬಂದುಬಿಟ್ಟು ಇನ್ನೂ ನಿದ್ದೆ ಹಿಡಿತಾ ಇದೆ. ಸೊ ಏನಾರು ತಿಂದ್ಬಿಟ್ಟು ಮಲ್ಕೊಬಿಡ್ತೀನಿ, ಇಲ್ಲಾಂದರೆ ಮತ್ತೆ ನಂಗೆ ತಲೆನೋವು ಶುರು ಆಗುತ್ತೆ. ಆ್ಯಂಡ್ ಪ್ರಮೋದವ್ರು ಫ್ರೆಶ್ ಅಪ್ ಆಗಿಲ್ಲ ಪಾಪ, ಹಾಗೆ ಎದ್ದೆದ್ದು ಬಂದ್ವಿ. ಸೊ ನಾನು ರೆಸ್ಟ್ ಮಾಡಿ ಆಮೇಲೆ ಸಿಗ್ತೀನಿ ಗೈಸ್. ಮನೆಗೆ ಬಂದು ಒಪ್ಪು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಸ್ಕೂಲ್ ವ್ಯಾನ್ ಬಂದು ಹೊರಟ ತಕ್ಷಣ ನಾವು ನಂಜುಮಳಿಗೆಗೆ ಹೊರಟ್ವಿ. ಅಲ್ಲಿ ಫ್ರೆಶ್ ತರಕಾರಿ ಸಿಗುತ್ತೆ ಅಂದ್ಬಿಟ್ಟು ಎಲ್ಲ ಥರ ಸೊಪ್ಪುಗಳೆಲ್ಲ ತೊಗೊಂಡ್ರು. ನನಗೆ ನುಗ್ಗೆಕಾಯಿ ನೋಡಿದ್ಮೇಲೆ ಅದು ಸಾಂಬಾರು ತಿನ್ನಬೇಕು ಅನ್ನಿಸ್ಬಿಡ್ತು. ಅದಕ್ಕೋಸ್ಕರ ತಗೊಂಡೆ ಅದನ್ನು. 1/4 kg 40 ರೂಪಾಯಿ ಏನೋ ಹೇಳಿದ್ರು, 35 ರೂಪಾಯಿಗೆ ಹಾಕ್ಕೊಟ್ರು. ಆಮೇಲೆ ಸೊಪ್ಪು ಅವರು ನಾಟಿದು ಬೇರೆ ಫಾರಮ್ದು ಬೇರೆ ಅಂತ ಕೊಟ್ಟರು. ಆಮೇಲೆ ನಾಟಿದು ಒಂದಷ್ಟು ಚಿಕ್ಕದು 10 ರೂಪಾಯಿ, ಫಾರಮ್ ಆದರೆ 4 ತೊಗೊಳ್ಳಿ ಅಂತ ಕೊಡ್ತಾಯಿದ್ರು. ಪ್ರಮೋದವ್ರು ಬೇಡ ನಾಟಿನೇ ಇರಲಿ ಅಂದ್ಬಿಟ್ಟು ಅದನ್ನೇ ತಗೊಂಡ್ರು. ಆಮೇಲೆ ಒಂದಷ್ಟು ಪ್ರೌಟ್ಸು ಸೊಪ್ಪು ಎಲ್ಲ ತಂದಿದ್ರಲ್ಲ, ಅದಕ್ಕೆ ಇವತ್ತು ಅಡುಗೆ ಪ್ರಿಪ್ರೇಷನ್ ಮಾಡೋಣ ಅಂದ್ಬಿಟ್ಟು ನಾನೇ ಮಾಡಿದೆ. ಫುಲ್ ಖುಷಿಯಾಗ್ಬಿಟ್ಟು ಅವರೇ ಪ್ರಮೋದವರು. ಬಟ್ ಮಾಡಿದ್ದೀನಿ ಅಂತ ಗೊತ್ತು, ಏನೇನೆಲ್ಲ ಮಾಡಿದ್ದೀನಿ, ಚೆನ್ನಾಗಿ ಮಾಡಿದ್ದೀನಿ ಅನ್ನೋದು ಗೊತ್ತಿಲ್ಲ. ಅವ್ರು ಇನ್ನೂ ನೋಡಿಲ್ಲ. ಅಪ್ಪಗೆ ಹೋಮ್ವರ್ಕ್ ಬರೆಸ್ತಾ ಇದ್ದಾರೆ. ನಾನು ಪೈನಾಪಲ್ ತಿನ್ನಬೇಕು ಅಂತ ಹೇಳಿದ್ದಲ್ಲ, ಆಲ್ರೆಡಿ ಡಾಕ್ಟರ್ನು ನಾವು ಸಜೆಷನ್ ತೊಗೊಂಡೇ ತಿಂತಾಯಿದ್ದೀನಿ. ನಾನು 5 ತಿಂಗಳಿಂದ ಅಂದ್ಕೊಂಡು ತಿಂದಿರಲಿಲ್ಲ, ಬಿಕಾಸ್ ಡಾಕ್ಟ್ರು ಕೇಳಬೇಕು ಅಂದ್ಕೊಂಡು ಮರ್ತ್ಕೊಂಡು ಈ ತಿಂಗಳು ಕೇಳಿದ್ದೆ. ಸೊ ತಿನ್ನಿ, ರಾತ್ರಿ ಹಣ್ಣು ತಿನ್ನ ನೀವು. ಸೊ ಅದಕ್ಕೆ ಅದು 1-2 ದಿನ ಹಣ್ಣು ಆದಮೇಲೆ ತಿನ್ನೋಣ ಅಂದ್ಬಿಟ್ಟು ಅದನ್ನು ತೊಗೊಂಡಿದ್ದು. JP ನಗರ ಲಾಸ್ಟ್ ಸ್ಟಾಪಲ್ಲಿ 60 ರೂಪೀಸ್ ಏನೋ ಕೊಟ್ಟು ತೊಗೊಂಡಿದ್ದೆ ಚಿಕ್ಕದಕ್ಕೆ. ಮಾರ್ಕೆಟಲ್ಲಿ ಅದು ಬರೀ 15 ರೂಪೀಸ್ಗೆಲ್ಲ ಸಿಗುತ್ತೆ. ಅವ್ರು ಹೇಳ್ತಾರೆ ಮಾರ್ಕೆಟಲ್ಲಿ ಇದೆ 80 ರೂಪಾಯಿ ಅಣ್ಣ ಅಂದ್ಕೊಂಡು ಹೇಳ್ತಾರೆ. ಬಟ್ ಮಾರ್ಕೆಟ್ ರೇಟ್ ನಮಗೆ ಗೊತ್ತಿರುತ್ತೆ. ಪ್ರಮೋದವರು ನನ್ನ ಬಿಟ್ಟು ಹೊರಟರು ಅವರು ಆಫೀಸ್ಗೆ. ಅದಾದಮೇಲೆ ನಾನೇ ಒಬ್ಬಳೆಲ್ಲ ಪ್ರಿಪ್ರೇಷನ್ನ ಮಾಡ್ಕೋತಾ ಇದ್ದೀನಿ. ಅವ್ರು ಇದ್ದಿದ್ರೆ ನಂಗೆ ಒಂದು ಸ್ವಲ್ಪ ಸೊಪ್ಪು ಅದು ಇದು ಎಲ್ಲ ಬಿಡಿಸ್ಕೊಡ್ತಾಯಿದ್ರು. ನಾನು ಪ್ರೌಟ್ಸ್ ಎಲ್ಲ ತೊಳೆದು ಕುಕ್ಕರ್ಗೆ ವಿಷಲ್ಗೆ ಹಾಕಿ ಕೂಗೋಕ್ಕೆ ಇಟ್ಟಿದ್ದೆ. ಅದು ಕೂಗಷ್ಟರಲ್ಲಿ ಬೇಗ ಸೊಪ್ಪೆಲ್ಲ ಬಿಡಿಸ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನೀಟಾಗಿ ಮಾಡ್ಕೊತಾ ಇದೆ. ಅದಾದಮೇಲೆ ಬೇಗ ಅಡುಗೆ ಮನೆಯೂ ಅದ್ರ ಜೊತೆ ಕ್ಲೀನ್ ಮಾಡಿಕೊಂಡು ಸೊಪ್ಪು ಪಲ್ಯ, ಅನ್ನ, ಸಾರು ಎಲ್ಲ ರೆಡಿ ಆಯಿತು. ನನಗೆ ಮುದ್ದೆ ತಿನ್ನಬೇಕು ಅನ್ನಿಸ್ತಾಯಿತ್ತು. ಉಪ್ಸಾರಿಗೆ ಯಾರಿಗೆ ತಾನೇ ಮುದ್ದೆ ಇಷ್ಟ ಆಗಲ್ಲಲ್ಲ, ನನಗಂದು ಸಿಕ್ಕಾಪಟ್ಟೆ ಇಷ್ಟ ಮುದ್ದೆ. ನಾನು ತುಂಬ ತಿಂತೀನಿ, ನಮ್ಮ ಮನೇಲಿ ಮಾಡಿದ್ರು ಅಷ್ಟೇ. ನಮ್ಮ ಮಮ್ಮಿ ಕೇಳಿಬಿಟ್ಟೆಲ್ಲ ನಾನು ಮಾಡಿಸ್ಕೊಂಡು ತಿಂತೀನಿ. ಮುದ್ದೆ ಅಂದರೆ ನನಗೆ ಹಾಕ್ಕೊಡಿ ಅಂತೀನಿ, ಆದರೆ ಜಾಸ್ತಿ ತಿನ್ನೋಕ್ಕಾಗಲ್ಲ. ಚಿಕ್ಕ ಮುದ್ದೆ ತಿಂತೀನಿ ನಾನು. 1 ಅವರ್ಗೆಲ್ಲ ಅಡುಗೆ ಎಲ್ಲ ಮುಗಿಸ್ದೆ. ಅಪ್ಪು ಬರೋಷ್ಟರಲ್ಲಿ ನಾನು ಬೇಗ ಊಟ ಮಾಡೋಣ ಅಂದ್ಬಿಟ್ಟು ಬೇಗ ಕಸ ಎಲ್ಲ ತೊಡ್ಕೊಂಡು ಸ್ವಲ್ಪ ನೀಟ್ ಮಾಡಿಕೊಂಡೆ. ಮನೆ ಧೂಳಾಗಿತ್ತು, ಎಲ್ಲ ಕ್ಲೀನ್ ಮಾಡಿಕೊಂಡೆ. ಇದು ಸೊಪ್ಪು ಕಾಳು ಒಗ್ಗರಣೆ ಮಾಡಿರೋದು, ಆಮೇಲೆ ರೈಸ್ ಮಾಡಿದ್ದೆ. ಇಲ್ಲಿ ಉಪ್ಪು ಸಾಂಬಾರು ಚೆನ್ನಾಗಾಗಿತ್ತು. ಈ ಸಲ ಕಟ್ಟೆಲ್ಲ ಚೆನ್ನಾಗಿ ಬಿಟ್ಟಿತ್ತು. ಪ್ರಮೋದವ್ರು ಚೆನ್ನಾಗಿ ಬೇಯಿಸು, ಅದು ಕಟ್ಟು ಚೆನ್ನಾಗಿ ಬಿಡುತ್ತೆ ಅಂದಿದ್ರು. ಹಾಗೆ ಮಾಡಿದೆ, ತುಂಬ ಟೇಸ್ಟಿಯಾಗಿತ್ತು ಸಾಂಬಾರು. ಅದಾದಮೇಲೆ ಪಕ್ಕದಲ್ಲೇ ಮುದ್ದೆಗೆ ಇಟ್ಟಿದ್ನಲ್ಲ, ಅದನ್ನು ಬೇಯಕ್ಕೆ ಇಟ್ಬಿಟ್ಟು ಬೇಗ ಸ್ವಲ್ಪ ಎಲ್ಲೆಲ್ಲಿ ಧೂಳಾಗಿರುತ್ತೆ ಅದನ್ನು ಟಕ 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 ಅಂತೆಲ್ಲ ಕ್ಲೀನ್ ಮಾಡಿಕೊಂಡು ಬೇಗನೆ ಮುಗಿಸ್ದೆ. ಆ್ಯಂಡ್ ಅಪ್ಪು ಬರೋಷ್ಟರಲ್ಲಿ ನಂದು ಆಲ್ರೆಡಿ ಊಟ ಆಗಿ ಆರಾಮಾಗಿ ಕೂತಿದ್ದೆ. ಒಂದು ಹಾಫ್ ಆನ್ ಅವರ್ ಅಲ್ಲ, 3/4 ಗಂಟೆನೇ ಕೂತಿದ್ದೆ ಅನಿಸುತ್ತೆ. 1 ಗಂಟೆ 45 ನಿಮಿಷಕ್ಕೇನೋ ನಾನು ಊಟ ಮಾಡಿದ್ದು. ಮುದ್ದೆ ಎಲ್ಲ ತಿರುಗಿ ತಟ್ಟೆಗೆ ಅಷ್ಟರಲ್ಲಿ 1:45 ಕರೆಕ್ಟಾಗೆ. ಇವಾಗ 1:24ಕ್ಕೆ ಮುದ್ದೆಗೆ ತಿರ್ಗಾಕೆ ಅಂದ್ಬಿಟ್ಟು ಇಟ್ಟಿದ್ದೆ. ಪ್ರಮೋದವ್ರಿಗೆ ಹೇಳಿದೆ ಈ ಥರ ಮಾಡಿದ್ದೀನಿ ಅಂತ, ನೀನು ಬೇಗ ಊಟ ಮಾಡ್ಕೊಂಬಿಡು, ಅವನು ಬಂದ ತಕ್ಷಣ ಊಟ ಮಾಡಿಸಿ ಇಬ್ಬರ ಜೊತೆಯಲ್ಲಿ ಮಲ್ಕೊಂಬಿಡಿ ಅಂತ ಅಂದರು. ಸರಿ ಆಯಿತು ಅಂದ್ಬಿಟ್ಟು ನಾನು ಮುದ್ದೆನ ಹಾಕ್ಕೊಂಡೆ. ಪ್ರೌಟ್ಸ್ದು ಮತ್ತು ಸೊಪ್ಪುದು ಪಲ್ಯ ಅಂತೂ ಸಕ್ಕತ್ತಾಗಿ ಬಂದಿತ್ತು ಗೈಸ್. ಆ್ಯಂಡ್ ಎಲ್ಲ ಊಟ ಕೂತಿದ್ದೀನಿ. 3/4 ಗಂಟೆ ಆದಮೇಲೆ ಅಪ್ಪು ಬಂದ. ಆ್ಯಂಡ್ ಎಲ್ಲ ಮಕ್ಳಿಗೂ ಆಲ್ರೆಡಿ ರಜಾ ಕೊಟ್ಟಿದ್ದಾರೆ, ಇನ್ನೂ ಅಪ್ಪು ಕೊಟ್ಟಿಲ್ಲ. ಹೋಗೋ ರಜಕ್ಕೆ ರಾಧಮ್ಮ ಅವ್ರ ಊರಿಗೆ ಅಂದರೆ ನಾನಂತೂ ಹೋಗಲ್ಲ ಅಪ್ಪ, ನೀವೆಲ್ಲ ಹೊರಗಡೆ ಹೋಗ್ತೀರಾ ಸುತ್ತೋಕ್ಕೆ, ನಾನಂತೂ ಹೋಗಲ್ಲ ಅಂದ್ಕೊಂಡು ಹೇಳ್ತಾ ಇದ್ದ.
ಸರಿ ಅಪ್ಪು ಆಯಿತು ಅಂತ ಅಂದೆ. ನಮ್ಮ ಮಮ್ಮಿ ಕರೆದ್ರೆ ನಾ ಅಂತೂ ಬರಲ್ಲಮ್ಮ ಅಂದ್ಕೊಂಡು ರಾಧಮ್ಮಂಗೂ ಹೇಳ್ತಾ ಇದ್ದ. ನಾವು ಹೋದರೆ ಬಿಡೋಕ್ಕೆ ಅವನು ಖಂಡಿತ ಸುಮ್ಮನೆ ಅಳ್ತಾನೆ. ನಮ್ಮ ಮಮ್ಮಿನೇ ಬಂದು ಕರ್ಕೊಂಡು ಹೋದರೆ ಬೆಟರ್ ಅನಿಸುತ್ತೆ. ಎಸ್ ಗೈಸ್, ಅಪ್ಪು ಬಂದಮೇಲೆ ನಾನು ಅವ್ನಿಗೆ ಊಟ ಮಾಡಿಸಿ ಮಲಗಿಸ್ದೆ. ಆಮೇಲೆ ಮಮ್ಮಿ ಫೋನ್ ಮಾಡಿದರು, ಮಾತಾಡಿಬಿಟ್ಟು ಹಂಗೆ ಮಲ್ಕೊಂಡೆ. ನಾನು ಪ್ರಮೋದ್ ಬರೋವರೆಗೂ ನನಗೆ ಎಚ್ಚರನೇ ಇಲ್ಲ. ಇವಾಗ ಮತ್ತು ಬಳ್ಳಾರಿದು ಮತ್ತು ಆರ್ಡರ್ ಹಾಕಿದ್ರು ಅವರು. ಸೊ ಅದನ್ನು ಪ್ಯಾಕ್ ಮಾಡ್ತಾಯಿದ್ದಾರೆ ಬಂದು. ಅವರು ಇನ್ನೂ ಫ್ರೆಶ್ ಅಪ್ ಆಗಿಲ್ಲ, ಇನ್ನೇನು ಪಾರ್ಸಲ್ ತೊಗೊಂಡೋಗಕ್ಕೆ ಬಂದುಬಿಡ್ತಾರೆ. ನಾನೆಲ್ಲ ಬರೆದು ಇಟ್ಟಿದ್ದೆ, ಅವ್ರು ಪ್ಯಾಕ್ ಮಾಡ್ತಾಯಿದ್ದಾರೆ. ನಾನು ಇವಾಗ್ತಾನೆ ಎದ್ನಲ್ಲ, ಅದಕ್ಕೆ ಅವರೇ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಜಾಸ್ತಿ ಆರ್ಡರ್ ಮಾಡಿದ್ರಲ್ಲ, ಇವಾಗ ಒಂದು 4 ಡೇಸ್ ಆಯ್ತಲ್ವಮ್ಮ ಹೋಗಿ. 2 ಡೇಸ್ ಆಯಿತು ಪಾರ್ಸಲ್ ಹೋಗಿ. ಅವ್ರ ಕ್ವಾಲಿಟಿ ಎಲ್ಲ ಇಷ್ಟ ಆಗಿ ತುಂಬ ಖುಷಿಪಟ್ಟರು ಮನೇಲೆಲ್ಲ ಅಂದ್ಬಿಟ್ಟು. ಯಾವುದನ್ನು ತರಿಸ್ಕೊಂಡಿದ್ರು ಅದನ್ನೇ ಮತ್ತೆ ಆರ್ಡರ್ ಹಾಕಿದಾರಲ್ಲ ಮಮ್ಮಿ. ಫ್ರೈಡೇ ಹೋಗಿದ್ದೆ, ಫ್ರೈಡೇನೇ ಮತ್ತೆ ಆರ್ಡರ್ ಹಾಕಿದ್ರು. ನೀವು ಮತ್ತೆ ಬೇಗ ಕಳಿಸ್ತಾ ಇದ್ದೀವಿ. ಕಾಲ್ ಮಾಡಿದ್ರು ಇವತ್ತು, ಅವ್ರ ಹಸ್ಬೆಂಡ್ ಮಾತಾಡಿದ್ರು. ಪಾರ್ಸಲ್ ಹಾಕಿದ್ದೀರಾ ಅಂದರು. ಡಿಸ್ಪ್ಯಾಚ್ ಆಗಿದೆ ಅಂತ ಹೇಳಿದ್ದೀನಿ. ಅಪ್ಪ ಫೋನ್ ಮಾಡಿದೆ, ರಿಂಗೇ ಆಗಲಿಲ್ಲ ಫೋನು. ಹಾಂ, ಟೊಯ್ ಅಂದ್ಬಿಟ್ಟು ಆಫ್ ಆಯಿತು. ಹಾಂ, ಅದೆಲ್ಲೂ ಸಿಗಲ್ಲ ನೆಟ್ವರ್ಕ್. ನಾನು ಅಂದ್ಕೊಂಡೆ ನೀವು ರಿಸೀವ್ ಮಾಡಿದಾಗಲೇ ಆಯಿತು, ಚೇಂಜ್ ಮಾಡಿದಾಗಲೇ ಅಂದ್ಕೊಂಡೆ. ನಾನು ಮೆಣಸಿಂದು ಗಿಡ ತಗೊಂಬನ್ನಿ ಈಸ್ಕೊಂಡು ನಿಮ್ಮ ಅಕ್ಕನ ಹತ್ರ ಅಂದ್ಬಿಟ್ಟು ಫೋನ್ ಮಾಡಿದ್ದೆ. ಮೆಣಸು ಗಿಡ. ಅದೇ ನಮ್ಮ ತೋಟಕ್ಕೆ ಹಾಕೊಳಕ್ಕೆ ಅಂದ್ಬಿಟ್ಟು ಫೋನ್ ಮಾಡಿದ್ದೆ. ಟೊಯ್ ಅಂದ್ಬಿಟ್ಟು ಆಫ್ ಆಯಿತು. ಗೈಸ್ 8:15 ತರಕ್ಕೆ ಹೋಗ್ತಾ ಇಲ್ಲ, ಇವನು ಕೇಳಿದಾನೆ ಅಂತ ಹೋಗ್ತಾ ಇದ್ದೀವಿ. ಕಪಿ ಯಾಕೆ ಊರಲ್ಲಿ ಎಡೆತವೆ ಸ್ವೀಟ್ ಬಂದ್ಬಿಟ್ಟೆ ತಗೊಂಬರೋದಲ್ವಾ ಅಂದ್ಕೊಂಡು ನನಗೆ ಬೈತಾನೆ. ಬ್ಯಾಡ್ ಓಡಿಸಲೆಲ್ಲ ಬೈತಾನೆ. ನೋಡಿ ಹಿಂಗೆ ಬಾಲನೆಗೆ ನೆನೆಸ್ಕೊಂಡು ಹಿಂಡಿ ಊರಿಗೆ ಬಂದಾಗ ಬರ್ತಾನೆ. ಸ್ವೀಟ್ ಬೇಕೇ ಬೇಕು ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾನೆ. ಅದಕ್ಕೆ ನೀವು ಹೋಗಿ ತೊಗೊಂಬನ್ನಿ, ನಾನು ಕಾರಲ್ಲಿ ಕೂತಿರ್ತೀನಿ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. 8:15 ಇನ್ನು ಅವ್ನು ಮಲಗಲ್ಲ, ಇನ್ನು ನಾವು ಕೊಡಿಸ್ಲಿಲ್ಲ ಅಂದರೆ ಮಲಗಲ್ಲ. ಏನಕ್ಕೆ ತಂದಿಲ್ಲ, ತರಬೇಕಿತ್ತು ನೀನು ಅಂತಾನೆ. ರಾಧಮ್ಮನೂ ರವಿಯಪ್ಪನೂ ಇಲ್ಲ ಒಂದೇ ಎಲ್ಲ ಕಣ ಜಾಸ್ತಿ ಇತ್ತು ರೀ. ಅವನು ಅದಿನ್ ಬಾದುಷ ಕೇಳ್ತಾ ಇದ್ದಾನೆ ಅನ್ಸುತ್ತೆ. ನಡಿ ಮನೆಗೆ ಹೆಸರು ಕೊಡಿಸ್ಬಿಟ್ಟು ಬರೋಣ. ಅದು ಬಂದಾದ್ಮೇಲೆ ರೈಸ್ ಇದೆ ಮಧ್ಯಾಹ್ನದ ಸ್ವಲ್ಪ, ಅದಕ್ಕೆ ಇನ್ನೊಂದು ಸ್ವಲ್ಪ ರೈಸ್ ಇಡ್ತೀನಿ ಅಷ್ಟೇನೆ. ಏನಲ್ಲ ಹೇಳ, ಇಷ್ಟೊಂದಲ್ಲಿ ಕರ್ಕೊಂಡು ಹೋಗ್ತಿದ್ಯಲ್ಲ, ಹೇಳ ನಂದು ಸೀಟ್ ಬೆಲ್ಟು. ತಗೊಂಬ, ಏನೇನು ಬೇಕು ಆಯ್ತಾ. ಚಿನ್ನ ಮೊಬೈಲ್ ತಗೊಂಡೋಗು. ಅಲ್ಲೇ ಏನು ತಿನ್ಬೇಡಿ. ನಂಗೆ ರಸಮಲೈ ಪಾರ್ಸಲ್ ತಂದ್ಬಿಡಪ್ಪ. ಎರಡು ಹಾಕ್ಸ್ಕೊಂಬ, ಅವನಿಗೊಂದು ನಂಗೊಂದು. ಕ್ಲೋಸ್ ಮಾಡಿ.
ಒಳಗಡೆ ಬಂದ್ಬಿಡು ನಾನು. ಏನೊಂದು ಒಗ್ಸ್ಕೊಂಡು ಬೈಟ್ಸು ತೆಗೆಸ್ಕೊಂಡಪ್ಪು. ಅವ್ನಿಗೆ ಎಕ್ಸಾಮ್ ಮುಂಚೆನೆ ಕೊಟ್ಬಿಡ್ತೀಯಾ ನೀನು ಎಲ್ಲನೂ. ಎಕ್ಸಾಮಲ್ಲಿ ಬಂದ ಆಗ್ಬಿಡ್ಲಿ ಅವನು ಅಂತ. ಎಕ್ಸಾಮಲ್ಲಿ ಪಾಸ್ ಆಗಬೇಕು ಫಸ್ಟ್ ಕ್ಲಾಸಲ್ಲಿ, ಇಲ್ಲ ಅಂದರೆ ಲೆಟ್ಸ್ ಗೋ ಗೈಸ್. ನೋಡಿ ರಸಮಲೈ ಇದೊಂದು ತಂದಿದ್ದಾರೆ. ಒಂಚೂರು ಹಾಲು ಜಾಸ್ತಿ ಹಾಕ್ಬಿಟ್ಟೆ, ನನಗಿದು ಬೇಡ. ಯಾವ ಜಾಸ್ತಿ ಐತೆ ಅದೇ ಕೊಡು ಅಂತಾನೆ ಗೈಸ್ ಅವನು. ಓದೋದು ಮಾತ್ರ ಇಲ್ಲ, ತಿನ್ನೋದ್ರಲ್ಲಿ ಫಸ್ಟು ಏನಾ. ನೋಡಿ ಇಲ್ಲಿ ರಿವಿಷನ್ ಮಾಡಿಟ್ಟವನೇ. ಗೈಸ್ ಅಪ್ಪು ಬಾದುಷ ತೆಗೆಸ್ಕೊಂಬಂದ. ಹೈಜಿನಿಕ್ ಆಗಿರೋ ಬೇಕ್ರಿಲಿ ತಿನ್ನು ಅಂತ ಹೇಳಿದ್ರಿ ಅವನಿಗೆ. ಇದು ಚೆನ್ನಾಗಿಲ್ವಂತೆ ಬಾದುಷ. ಅದಂದರೆ ಇದು ಸ್ವಲ್ಪ ತುಪ್ಪ ಎಲ್ಲ ಜಾಸ್ತಿ ಹಾಕಿ ಮಾಡಿರ್ತಾರೆ, ಸಾಫ್ಟಾಗಿರುತ್ತೆ. ಇದು ಚೆನ್ನಾಗಿಲ್ಲ. ಕೇರ್ನಗರದಲ್ಲಿ ತೊಗೊಂಡಿದ್ದು ಚೆನ್ನಾಗಿತ್ತು, ಅಂಥರನೇ ಬೇಕು, ಅಂಥರನೇ ತಗೊಬನ್ನಿ ಅಂತ ಹೇಳ್ಬಿಟ್ಟು ಇಲ್ಲೇ ಬಿಟ್ಟಿದ್ದಾನೆ ನೋಡಿ. ಹಿಂದೆ ಇಲ್ಲ. ಆ್ಯಂಡ್ ಇವಾಗ 9:30ಗೆ ಬಿಗ್ ಬಾಸ್ ಶುರುವಾಗುತ್ತೆ. ಇನ್ನು 11 o'clock ಬರೀ ಅದೇನೆ. ನಾನು ಅದು ನೋಡಿ 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 ಪ್ರಮೋದ್ ಅವ್ರಿಗಾಗ ಬಿಗ್ ಬಾಸ್ ಅಂತ ಇಟ್ಕೊಬಿಟ್ಟವ್ರೆ. ಸೊ ಅದನ್ನ ನೋಡಬೇಕು. ಆ್ಯಂಡ್ ಇವಾಗ ಊಟ ಮಾಡ್ಬಿಟ್ಟು ರೈಸ್ ಇದೆ ಅದೇ ಸಾಕು ಅಂತಿದ್ದಾರೆ. ಮಧ್ಯಾಹ್ನ ಜಾಸ್ತಿ ಮಾಡ್ಬಿಟ್ಟಿದೆ. ಮಮ್ಮಿ ನೋಡ್ದ ಏನೇನು ಮಾಡಿದ್ದೀನಿ ಅಂತ? ಅಡುಗೆ ನೋಡಿಲ್ಲ? ವಾ ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ಗೊತ್ತಾ? ಕಾಳು ಎಲ್ಲ ಮಾಡಿದ್ದೀನಿ, ಅದೇ ಸಾಕಾಗುತ್ತೆ. ಕಾಳೆಲ್ಲ ಜಾಸ್ತಿನೇ ಇದೆ, ಕಾಳು ಸೊಪ್ಪು ಎಲ್ಲ. ಅದಕ್ಕೆ ಅದೇ ಆಗುತ್ತೆ, ಬೇಡ ಮಾಡಬೇಡ ರೈಸ್ನ ಅಂದರು. ಸರಿ ಆಯಿತು ಅಂದ. ಇನ್ನು ನಾಳೆ ಏನು ಅಡುಗೆ ಇಲ್ಲ. ಮಮ್ಮಿ ನಿಂಗೇನು ಕಟ್ಟಿಲ್ಲ, ಚಿಕನ್ ತಿನ್ನು ಅಂತಿದ್ದಾರೆ. ಬಟ್ ಏನೋ ಒಂಥರ ಅದು ಮನಸ್ಸು ಒಗ್ಗಲ್ಲ. ಸೋಮವಾರ ಸ್ಟಾಪ್ ಮಾಡಿದ್ಮೇಲೆ ಸ್ಟಾಪೇನೆ. ಅದಕ್ಕೆ ನಾಳೆ ಮಂಗಳವಾರ ಅಲ್ವಾ, ಚಿಕನ್ ಚಾಪ್ಸ್ ಕೊಟ್ಟಿದ್ದಾರಲ್ಲ ಆ ಚಾಪ್ಸ್ಗೆ ಚಪಾತಿ ಹಾಕಬಾರ್ದಂತೆ, ಹೀಟ್ ಅಂತೆ. ಚಿಕನು ಹೀಟು, ಚಪಾತಿನೂ ಹೀಟಂತೆ. ರೊಟ್ಟಿ ಹಾಕೋ ಅಂತ. ಅದಕ್ಕೆ ರೊಟ್ಟಿ ಮತ್ತು ಚಿಕನ್ ಗ್ರೇವಿ ಬಿಸಿ ಮಾಡಿಬಿಟ್ಟು ಹಾಕ್ಕೊಡ್ತೀನಿ. ಎದೊಳ್ತೀನಿ, ಬೆಳಗ್ಗೆ ಬೇಗ ಎದ್ದೇಳ್ತೀನಿ ಗೈಸ್. ಮಧ್ಯಾಹ್ನ ನಿದ್ದೆ ಬರುತ್ತೆ. ಬೆಳಗ್ಗೆ ಬೇಗ ಇದ್ದರೆ, ಬೆಳಗ್ಗೆ ಲೇಟಾಗಿ ಇದ್ದರೆ ಮಧ್ಯಾಹ್ನ ನಿದ್ದೆ ಬರ್ತಾಯಿಲ್ಲ. ಸೊ ಅದಕ್ಕೋಸ್ಕರ ಮಧ್ಯಾಹ್ನ ಜಾಸ್ತಿ ನಿದ್ದೆ ಮಾಡಬೇಕಂತೆ ನಾವು ಈ ಟೈಮಲ್ಲಿ. ಸೊ ಅದರಿಂದ ಆ್ಯಂಡ್ ಈ ವಿಡಿಯೋನ ಎಲ್ಲಿಗೇನು ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರೂ ಇಷ್ಟ ಆಗಿರುತ್ತೆ ಅಂತ. ಆಫ್ಟರ್ ಲಾಂಗ್ ಟೈಮ್ ಡೈಲಿ ವ್ಲಾಗ್ ಥರನೇ ಮಾಡಿದ್ದೀನಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್, ಬಾಯ್.